ಇವೆಲ್ಲ ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಖುಷಿ ಇನ್ನೇನಿಲ್ಲ. ಯಾಕಂದರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾರೆ, ಏನೋ ಕನ್ಸು ಕಟ್ಕೊಂಡು ಬರ್ತಾರೆ. ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಮಾತಿಗೆ ಅದು ತಪ್ಪಾಗಲ್ಲ. ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಬೇಕಾದ್ರೆ ಬಂದಾಗ ಒಂದು ಸ್ಮಾಲ್ 4ರಿಂದ 5 ನಿಮಿಷ ಹೇಳಿದ್ರು ಕಥೆನ, ಎಲ್ಲೋ ಅಟ್ರಾಕ್ಟ್ ಆಯಿತು. ಆಮೇಲೆ ನಾನೇ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ್ ಅಂತ. ನಾವು ಉಪೇಂದ್ರ ಆಮೇಲೆ ರಾಜ್ವಿ ಶೆಟ್ಟಿ ಎಲ್ಲರೂ ಸೇರಿದ್ರು, 3 ಜನ ಸೇರಿದ್ರು. ಅದಾದ್ಮೇಲೆ ನೀವೇ ನೋಡಿರ್ತೀರ, ರಮೇಶ್ ರೆಡ್ಡಿ ಅವರು ದೊಡ್ಡ ಮನ್ಸು ಮಾಡಿ ಕೈ ಜೋಡಿಸ್ತಿದ್ರು. ನೀವು ಮಾಡಿದ್ದೆ ನಮ್ಗೆ ಇಲ್ಲ ಅಂಥ ಫಿಲ್ಮ್ನ ಅಷ್ಟೊಂದು ಏನು ಒಂದು ಹೊಸ ನಿರ್ದೇಶಕ ಯಾರೇ ಆದ್ರೂ ಒಂದು ಭಯ ಇರುತ್ತೆ. ಬಟ್ ನನಗೆ ನಂಬಿಕೆ ಇತ್ತು, ಅರ್ಜುನ್ ಜನ್ಯ ಇನ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ನಮ್ಗೆ ಅನಿಸ್ತು. ಭಾವಿಸ್ತೀನಿ, ಎಂಜಾಯ್ ಮಾಡಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ, ಬ್ಲೆಸ್ಡ್. ಯಾಕೆ ಇದು ನನ್ನ ಸಿನಿಮಾ ನನಗೆ ತುಂಬ ಇಷ್ಟವಾದ ಪಾತ್ರ, ಎಲ್ಲ ಪಾತ್ರನೂ ಇಷ್ಟ ಆಯಿತು. ರಾಜ್ವಿ ಶೆಟ್ಟಿ ಆಗಿ ನಾವು ಇಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಯಾರು ಏನು ಮಾಡ್ತೀವಿ, ಯಾರು ಏನು ಮಾಡ್ತಾರೆ ಅಂತ ಒಂದು ಸತಿನೂ ಫ್ರೇಮ್ ನೋಡಿಲ್ಲ. ನಾವು ಬರೀ ಡಬ್ಬಿಂಗ್ ಮಾಡಿದ್ದು ಅಷ್ಟೇ ನೋಡಿದ್ದು. ಯಾರೇ ಮಾಡಿದ್ರು ನಾವೆಲ್ಲರೂ ಸೇರಿ ಆ ಕ್ರೆಡಿಟ್ ತಗೋಕ್ಕೆ ಇಷ್ಟಪಡ್ತೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಮನಸ್ಸು ಟಚ್ ಆಗಿದ್ರೆ ನಿಜ ವಿ ಆರ್ ಬ್ಲೆಸ್ಡ್. ಸೂಪರ್ ಸರ್, ಸೂಪರ್. ಹಿಂಗೆ ಮಾತಾಡ್ತೀನಿ. ಆಯ್ತು ಸರ್, ತುಂಬ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ಎಲ್ಲ ಎಂಜಾಯ್ ಮಾಡಿದ್ರಲ್ವಾ? ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ? ಇನ್ನೂ ಬೇಕಿತ್ತಾ? ಇನ್ನೂ ಸ್ವಲ್ಪ ನೆಕ್ಸ್ಟ್ ಇವ್ರು ಹೆಂಗಿತ್ತು? ಸ್ಟಾರ್ದು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರೊಬ್ಬರು ಬರ್ಬೇಕಾಗಿತ್ತು. ಹೌದು, ಹೆಂಗೆ ಬಂದ್ರೆ ನೀವು ಚೆನ್ನಾಗಿ ಮಾತಾಡ್ತೀವಿ. ಖುಷಿ ಅಂತ ನಾನು ಹೇಳ್ತಾ ಇದ್ದೆ, ಪದೇ ಪದೇ ಹೇಳ್ತಾ ಇದ್ದೆ, ಶಿವಣ್ಣ ನೋಡಿ, ಶಿವಣ್ಣ ನೋಡಿ, ಶಿವಣ್ಣ ನೋಡಿ. ನೋಡಿದ್ರ ಶಿವಣ್ಣನ ಯಾವ ಅವತಾರ ಇಷ್ಟ ಆಗಿದೆ ಹೇಳಿ? ಶಿವಣ್ಣ ಅಲ್ಲ, ಶಿವಪ್ಪನೇ. ಶಿವಪ್ಪನೇ ನಾನು ಹೇಳಿಲ್ವ? ಶಿವಪ್ಪನೇ. ದಯವಿಟ್ಟು ಹೇಳ್ತೀನಿ ನೋಡಿ, ನಮ್ಗೆ ಯಾವಾಗ ಮಾಧ್ಯಮ ಮಿತ್ರರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನೀವು ಮಾಧ್ಯಮ ಮಿತ್ರರು ತೋರಿಸ್ತಾ ಇರೋದು. ದಯವಿಟ್ಟು ಇದು ನೋಡಿ, ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್ ನೋಡಿ, ಫಸ್ಟ್ ಡೈರೆಕ್ಷನ್ನಲ್ಲಿ ಆ ಕತೆ ಎಲ್ಲರೂ ಹೇಳ್ತಾ ಇದ್ರಿ, ಆ ಕತೆ ಹೆಂಗೆ ಏನೋ ಹೇಳ್ತಾ ಇದ್ರಿ. ಇವಾಗ ಅವರು ಆನ್ಸರ್ ಕೊಟ್ಟಿದ್ದಾರೆ. ನೀವೇ ನಾಳೆಯಿಂದ ನೀವು ನೋಡ್ಕೋಬೇಕು, ಈ ಪಿಕ್ಚರ್ನ ನೀವೇ ಕಾಪಾಡ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು. ಸುಮ್ಮನೆ ಅದು ಶಿವನಿಗೆ ಈ ಬುದ್ಧಿ ಹಚ್ಚಿದ್ದು. ಸರ್ ನಾರ್ಮಲ್ ಆಗಿ ಜ್ವರ. ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಇವತ್ತಿನ ದಿನ ನಾವು ಯಾರು ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ದು ನನ್ನೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ನಿಮಗೆ ಏನು ಹೇಳ್ಬೇಕಂತಲೂ ನನಗೆ ಗೊತ್ತಿಲ್ಲ ಅಣ್ಣ. ನಾನು ನಿಮ್ಮಿಬ್ಬರ ಫ್ಯಾನು. ಸೊ ನನ್ನ ಫ್ಯಾನ್ ಬಾಯ್ ಮೂಮೆಂಟ್ಗಳೆಲ್ಲ ಈ ಫಿಲಮಲ್ಲಿ ಲೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಬಂದರೆ ವಿಸಿಲ್ ಹೊಡಿತಾ ಇರಬೇಕಷ್ಟೇ ಅನ್ನೋದೇ ನನ್ನ ಆಸೆ ಇತ್ತು. ಅದನ್ನು ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆಯಾ ನಿಮಗೆಲ್ಲ? ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಸರ್. ನಿರ್ದೇಶಕರ ಬ್ರಹ್ಮ, ನಿಮ್ಮದು ಭಾಳ ಚಿಕ್ಕವನು. ಸುಮ್ಮನೆ ದೊಡ್ಡ ಮಾತಾಡ್ಬಿಡಿ, ಸುಮ್ಮನೆ ನಿರ್ದೇಶನ ಹೇಳಿ. ಫಸ್ಟ್ ಟೈಮ್ ಅನ್ಸುತ್ತಾ? ಹಿಂದ್ಗಡೆ ಮ್ಯೂಸಿಕ್ ಹೆಂಗಿದೆ? ಸೂಪರ್ ಸರ್. ಎರಡನೇ ಪ್ರೊಡ್ಯೂಸರ್ ಅಂತ ಯಾವಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಂಗೆ ಸಪೋರ್ಟ್ ಮಾಡಿ ಬೆನ್ ತಟ್ಕೊಂಡು ಬಂದಿದ್ದು ನಮ್ಗೆ ರಾಜ್ವಿ ಸಾರೇನೆ. ನಿನ್ನೆವರೆಗೂ ರಾತ್ರಿ 3 ಗಂಟೆಗೆ ಬಂದಿದ್ದು ನಾವು ಮನೆಗೆ ಕೇರಳದಿಂದ. ಆವಾಗೂ ಹೇಳ್ತಾ ಇದ್ರು, ಅಣ್ಣ ನೀವು ಧೈರ್ಯವಾಗಿರಿ ಅಣ್ಣ, ಏನೂ ಆಗಲ್ಲ, ಧೈರ್ಯವಾಗಿರಿ ಅಂತ. ಥ್ಯಾಂಕ್ ಯು ಸರ್. ಸೊ ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ. ನೀವು ಮೀಡಿಯಾದವರು, ನೀವೇ ಆಕ್ಚುಲಿ ರಿವ್ಯೂ ಬರೆಯೋರು, ಬಟ್ ಹೊರಗಡೆ ಮೈಕ್ ಮತ್ತೆ ಕ್ಯಾಮ್ರಾ ಇರುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು, ಗೊತ್ತಾಯ್ತು ಲೇಟ್ ಆಯಿತು ಅಂತ, ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ಮ ರಿವ್ಯೂ ಹೇಳೋದ್ರೆ ನಮ್ಗೆ ತುಂಬ ಉಪಕಾರ ಆಗುತ್ತೆ. ರಮೇಶ್ ಅಣ್ಣಂಗೆ ಅಂಡ್ ಅರ್ಜುನ್ ಜನ್ಯ ಅವರಿಗೆ ಜೊತೆಗೆ ನಾವೆಲ್ಲ ಆಕ್ಟರ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದು ಮಾಡ್ತೀರಾ ಅಂತ ನಮಗೆ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಅದೇ
ಓಕೆ ಪ್ಯಾಕಪ್